ಭಾರತ ನಮ್ಮ ಉತ್ಪನ್ನಗಳ ಮೇಲೆ ತೆರಿಗೆ ಹಾಕ್ತಾ ಇದೆ ವಿಪರೀತ, ನಾವು ಪ್ರತಿಕಾರದಲ್ಲಿ ತೆರಿಗೆ ಹಾಕ್ತೀವಿ ಬಿಡಲ್ಲ ಅಂತ ಟ್ರಂಪ್ ಹೇಳಿದಾರಂತೆ. ಆಯಿತು ಮಾಡಿ ಸರ್, ಆಮೇಲೆ ನೋಡೋಣ. ತಮ್ಮ ಅನುಮತಿ ಇಲ್ಲದೆ ಯಾವ ಇಲಾಖೆಯಲ್ಲಿ ಯಾವನನ್ನು ವರ್ಗಾವಣೆ ಮಾಡಿಕೂಡ್ದು, ನಂದು ಅನುಮತಿ ಬೇಕೇ ಬೇಕಂತ CM ಸ್ಟ್ರಿಕ್ಟ್ ಆರ್ಡರ್ಸ್ ಹೊರಡಿಸಿದಾರಂತೆ. ಪಾಲನೆ ಆಗಬೇಕಲ್ಲ. ಮೆಟ್ರೋ 2ನೇ ಹಂತದ ಕಾಮಗಾರಿ 26ಕ್ಕೆ ಮುಗಿಯೋದು ಅನುಮಾನ. ಯಾಕಂದರೆ ಯೋಜನಾ ವೆಚ್ಚ ಹೆಚ್ಚಾಗಿದೆ. 10,000 ಕೋಟಿ ಹಣನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಏನಿಗೆ ಮುಗಿಸಿದ್ರೆ ಆಯ್ತಪ್ಪ, ಯಾವಾಗಲೋ ಒಂದು ಸರಿ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಮೇಲೆ ರೂಪಾ ಮೋದ್ಗಿಲ್ IPS ಅವರು ಮಾನನಷ್ಟ ಮೊಕದ್ದಮೆ ಹಾಕಿದಂತೆ. ಇವರಿಬ್ಬರದ್ದು ಎಂಡೇ ಆಗಲ್ಲ ಟ್ರಂಪ್. ಮುಳಬಾಗಲಿನ ವಡ್ಡಹಳ್ಳಿಯಲ್ಲಿ ಭೀಕರ ಸರಣಿ ಅಪಘಾತ. 3 ದ್ವಿಚಕ್ರ ವಾಹನಗಳಿಗೆ ಯಾವುದೋ ಟೆಂಪೋ ಡಿಕ್ಕಿ ಹೊಡೆದಿದೆ. 4 ಜನ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ. ಭಾರತ ಚೀನಾ ನಡುವೆ ಗಸ್ತು ಒಪ್ಪಂದ ಎಲ್ಲ ಆಯಿತು. ವೆರಿ ಗುಡ್ ಅನ್ಕೋತಾ ಇದ್ವಿ. ಆದರೆ ಭೂತಾನ್ ಡೊಕ್ಲಾಂ ಬಳಿ ಚೀನಾ 8 ಗ್ರಾಮನ್ನು ಹೊಸದಾಗಿ ನಿರ್ಮಿಸಿದ್ದು ಸ್ಯಾಟಲೈಟಲ್ಲಿ ಗೊತ್ತಾಗಿದೆಯಂತೆ. ಅಯ್ಯೋ, ಅದು ಎಲ್ಲಿ ಬಾಲ ಸರಿ ಹೋಗತ್ತಪ್ಪ. ಮಣಿಪುರ ಹಿಂಸಾಚಾರ ವೇಳೆ ಮಿಲಿಟೆಂಟ್ಗಳು ಸ್ಟಾರ್ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ ಬಳಸ್ಬಿಟ್ಟಿದ್ದಾರೆ ಅನ್ನೋದ್ರೆ ಎಲಾನ್ ಮಸ್ಕ್ ಅಲ್ಗಳೆದಿದ್ದಾರೆ. ತಪ್ಪದು, ನಾವು ಸೇವೆಯನ್ನು ಭಾರತದಲ್ಲಿ ಕೊಟ್ಟೇ ಇಲ್ಲ ಅಂತ. ಕರೆಕ್ಟ್. ಪ್ರಸಕ್ತ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಗುಜರಾತಿ ಭಾಷೆಯ ಪ್ರಸಿದ್ಧ ಬರಹಗಾರ ಡಾಕ್ಟರ್ ಹಿಮಾಂಶಿ ಇಂದೂಲಾಲ್ ಶೆಲಾತ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ವತಿಯಿಂದ ಈ ಪ್ರಶಸ್ತಿ 5 ಲಕ್ಷ ಮತ್ತು ಬೆಳ್ಳಿ ಪದಕ ಇರುತ್ತೆ, ಕೊಡ್ತಾರೆ. ದ್ವಿತೀಯ PU ವಿದ್ಯಾರ್ಥಿನಿಯೊಬ್ಬರು ಕಾಲೇಜ್ ಆವರಣದಲ್ಲಿ ಧರಾರಂತ ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ಶಿವಮೊಗ್ಗದ ಖಾಸಗಿ ಕಾಲೇಜಲ್ಲಿ ನಡೆದಿದೆ. 17 ವರ್ಷದ ಮುಬಶೀರ್ ಬಾನು ಅಂತ ಗುರುತಿಸಿದ್ದಾರೆ. ದಬಕ್ಕನ್ ಬಿದ್ದರು ಪಾಪ. ಮಾಯಕೋಟದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕ ನಾಗರಾಜು ಎದೆ ನೋವಿಂದ ಕುಸಿದು ಬಿದ್ದರಂತೆ, ಹೋಗೇ ಬಿಟ್ಟಿದ್ದಾರೆ.